ಹಾಯ್, ಎಲ್ಲರಿಗೂ ನಮಸ್ಕಾರ. ಪಂಚಮಸರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ದಿನಗಳಾದ ನಂತರ ನಾನು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು. ಇಷ್ಟು ದಿನ ಎಲ್ಲ ನಾನು ಮಿನಿ ಲಾಗ್ನ ಅಪ್ಲೋಡ್ ಮಾಡಿ ಸುಮ್ಮನಾಗ್ಬಿಡ್ತಿದ್ದೆ. ಕಾರಣ ನನಗೆ ಸ್ವಲ್ಪ ಮನೆ ಶಿಫ್ಟ್ ಮಾಡಿದ್ಮೇಲೆ ಹುಷಾರು ತಪ್ಪೋಯಿತು. ಹಾಗಾಗಿ ನಾನು ಸ್ವಲ್ಪ ಪ್ರಿಪೇರ್ ಆಗಿ ಆಮೇಲೆ ನಾನು ಲಾಗ್ನ ಶುರು ಮಾಡೋಣ ಅಂತ ಹೇಳಿ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಸೊ ಇವಾಗ ನವರಾತ್ರಿ ಸ್ಟಾರ್ಟ್ ಆಯ್ತಲ್ಲ, ಹಾಗಾಗಿ ಇವತ್ತಿನಿಂದನೇ ಯಾಕೆ ನಾನು ಲಾಗ್ನ ಕಂಟಿನ್ಯೂ ಮಾಡಿಕೊಂಡು ಹೋಗಬಾರ್ದು ಅಂತ ಹೇಳಿ ಒಂದು ವಿಶೇಷ ರೀತಿಯಲ್ಲಿ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆಲ್ರಿಗೂ ಈ ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಈ ದಿನ ನವರಾತ್ರಿ ಆರಂಭ ದಿನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಒಂದೊಂದು ನನ್ನ ಲಾಗ್ನ ಆರಾಧನೆ ಮಾಡ್ತಾ ಈ ನವರಾತ್ರಿಯನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ನಾನು ನನ್ನ ಸುತ್ತಮುತ್ತಲು ಇರುವಂಥ ಶ್ರೀಶಕ್ತಿಯನ್ನೇ ನಮ್ಮ ನವಶಕ್ತಿಯರಾಗಿ ನಾನು ಕಾನ್ಸೆಪ್ಟನ್ನ ತಗೊಂಡು ನಾನು ಈ ಲಾಗ್ನ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ. ನೀರು ಕುಡಿಯೋದು, ಬಾಳೆಹಣ್ಣು ತಿನ್ನೋದು, ನೀರು ಕುಡಿಯೋದು, ಇದೇ ಕೆಲಸ. ಸಣ್ಣ ಗಂಟು ಹೋಗಿ ಆಮೇಲೆ ತಿನ್ನೋದು. ರಾಗಿ ಮತ್ತೆ ಇದು ಏನು ಕಬ್ಬು ಎರಡು ಹಾಕಿದೆ. ರಾಗಿ ಮಧ್ಯೆ ಮಧ್ಯೆ ರಾಗಿ ಹಾಕಿರೋದು. ಈ ಕಡ್ಡಿ ಇಲ್ಲ ಅಂದಿದ್ರೆ ಇದು ಹಾಕ್ತಾ ಇರ್ಲಿಲ್ಲ. ಈ ಕಡ್ಡಿಗೋಸ್ಕರ ಹಾಕಿರೋದು. ಇದು ಹುಳ ಮೇಯ್ಸಕ್ಕೆ ರೇಷ್ಮೆ ಬೆಳೆಯಕ್ಕೆ. ಖಾಲಿ ಆಗದಲ್ಲ ಜಾಗ ಜಾಸ್ತಿ ಗ್ಯಾಪ್ ಕೊಟ್ಬಿಟ್ಟವ್ರೆ. ಸ್ಟೆಪ್ ಆದ್ರೆ ಇಷ್ಟು ಗ್ಯಾಪ್ ಬಿಡ್ಬೇಕಾಗಿತ್ತಲ್ವಾ? ಇದು ದೊಡ್ಡ ಟಚ್ ಆಯ್ತು. ದೊಡ್ಡ ಬಿಡುವಾಗ ಇದೆಲ್ಲ ಬೆಳಕತ್ತದ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೆಯಮ್ಮ ಗದ್ದೆ ಕೆಲಸನ? ನಾನು 30 ವರ್ಷದಿಂದ ಮಾಡ್ತಾ ಇದ್ದೀನಿ. 30 ವರ್ಷದಿಂದ ಏನು ಅನಿಸ್ತಾ ಇವಮ್ಮ? ನನಗೆ ಇದರಲ್ಲಿರೋ ಖುಷಿ ಯಾವ್ದಲ್ಲ. ಜೀವನದಲ್ಲಿ ನಾವು ಎಷ್ಟೋ ಜನ ಸಾಧನೆ ಮಾಡಿರೋವಂಥವ್ರನ್ನ ನೋಡಿದ್ದೀವಿ. ಎಷ್ಟೆಲ್ಲ ಲೈಫಲ್ಲಿ ಕಷ್ಟಪಟ್ಟಿದ್ದಾರೆ, ಹೇಗೆಲ್ಲ ಸಫರ್ ಮಾಡಿದ್ದಾರೆ, ಹೇಗಿದ್ದವರು ಹೇಗಾಗಿದ್ದಾರೆ ಅನ್ನೋ ಒಂದು ಎಷ್ಟೋ ಟಿ ವಿ ಚಾನಲ್ಗಳಲ್ಲಾಗಿರ್ಬೋದು, ನ್ಯೂಸಲ್ಲಾಗಿರ್ಬೋದು, ಒಂದು ಪೇಪರಲ್ಲಾಗಿರ್ಬೋದು ನಾವು ಓದ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಹಾಗೆ ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ಚಾನಲ್ನಲ್ಲಿ ಇರೋರನ್ನ ನಾವು ಒಂದು ಕಿರು ಪರಿಚಯವನ್ನು ತೋರಿಸೋಣ. ಅವ್ರದ್ದು ಜೀವನನ ಹೇಗಿರುತ್ತೆ ಅಂತ, ಹೇಗೆ ಸಾಧನೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಪುಟ್ಟ ಸಾಧಕರನ್ನು ನಾನು ಈ ಲಾಗ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತನ್ವಿ ಏನ್ ಮಾಡ್ತಿದ್ದಾರೆ? ನೀ ಯಾವ್ದ ಎಷ್ಟು ಮೇಲೆ ಕಿತ್ಕೊಂಡು ನೋಡೋಳು ಬಟ್ಟೆ. ಇವರು ನಮ್ಮ ತಾಯಿ. ಮಕ್ಕಳು ಮೊಮ್ಮಕ್ಕಳ ಜೊತೆಲಿ ಇವಾಗ ತುಂಬ ಖುಷಿಯಾಗಿದ್ದಾರೆ. ಸಣ್ಣ ಪುಟ್ಟ ಕಷ್ಟಗಳು, ನೋವುಗಳು, ನಲಿವುಗಳು ಇದ್ದೇ ಇರುತ್ತೆ ಜೀವನದಲ್ಲಿ. ತೊಂದರೆಗಳೆಲ್ಲ ಇದ್ದೇ ಇರುತ್ತೆ. ಅದನ್ನೆಲ್ಲ ಇವರು ಹೇಗೆ ಸಫರ್ ಪಟ್ಟರು, ಹೇಗೆ ಗೆದ್ದು ಬಂದರು, ಏನೆಲ್ಲ ಮಾಡಿದ್ರು ಅಂತ ನೋಡೋಣ. ಅಂದರೆ 9 ದಿನವೂ ನವಶಕ್ತಿದ ನವರಾತ್ರಿ ಅಂತೇಳಿ ಶ್ರೀ ಚಾಮುಂಡೇಶ್ವರಿಯ ಅವತಾರಗಳನ್ನ ಒಂದೊಂದು ಅವತಾರಗಳನ್ನು ಒಂದೊಂದು ದಿನ ಮಾಡ್ತಾರೆ. ಮೊದಲನೇ ದಿನ ಶೈಲಪುತ್ರಿಯ ದಿನ ಆಚರಣೆ ಮಾಡೋದ್ರಿಂದ ನಾನು ವಿಶೇಷವಾಗಿ ಮಾಡಬೇಕು ಅಂತೇಳಿ ಈಗ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ದೇವಿ ದರ್ಶನಕ್ಕೆ ಹೋಗಿ ದೇವತೆ ಪೂಜೆ ಮಾಡಿ ಅಲ್ಲಿ ನಾವು ಪ್ರಸಾದನ ತಗೊಂಡು ಮತ್ತು ನಾವೇನು ಬೇಡ್ಕೊತೀವೋ ಆ ಥರ ಎಲ್ಲ ಬೇಡ್ಕೊಂಡು ಆ ತಾಯಿಯ ಶಕ್ತಿಯ ಸ್ವರೂಪ ಏನು ಅಂತ ನಾವು ತಿಳ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀವಿ. ಅದೇ ರೀತಿ ಆ ತಾಯಿ ಪ್ರತಿಯೊಬ್ಬರಲ್ಲೂ ಒಂದೊಂದು ಶಕ್ತಿಯನ್ನು ಕೊಟ್ಟಿರ್ತಾರೆ. ಅವರು ಚಿಕ್ಕ ವಯಸ್ಸಿಂದ ಬೆಳಕು ಬಂದಿರೋಂಥ ವಾತಾವರಣ ಮತ್ತು ಅವರು ಮದುವೆ ಆಗಿ ಬಂದ ಮೇಲೆ ಅವ್ರ ಲೈಫಲ್ಲಿ ಏನೇನೆಲ್ಲ ಚೇಂಜಸ್ ಕಾಣ್ತು, ಮುಂಚೆ ಹೇಗಿದ್ದರು, ಈಗ ಏನು ಮಾಡಿದ್ರು, ಏನು ಸಾಧನೆಗಳಾಯಿತು, ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಒಂದಷ್ಟು ಜನಗಳ 9 ದಿನವೂ ಒಬ್ಬೊಬ್ಬರನ್ನ ವಿಚಾರ ಮಾಡೋಣ ಅಂತ ನಾನು ನನ್ನ ಲಾಗ್ನಲ್ಲಿ ಈ ರೀತಿ ಒಂದು ಹೊಸದಾಗಿ ತೋರಿಸೋಣ ಅಂತ ಪ್ರಯತ್ನ ಪಟ್ಟೆ. ಹಾಗೆ ನಾನು ನಿನ್ನ ಜೀವನದಲ್ಲಿ ನೀನೇನೆಲ್ಲ ಚಿಕ್ಕ ವಯಸ್ಸಲ್ಲಿ ಹೇಗಿದ್ದೆ, ನೀನೇನು ಕಷ್ಟಪಟ್ಟೆ, ಈಗಿಷ್ಟೆಲ್ಲ ನೀನು ಮಾಡೋದಕ್ಕೆ ನಿನ್ನ ಈ ಗದ್ದೆಯಲ್ಲಿ ಆಗಿರ್ಬೋದು, ಈ ಹೊಲದಲ್ಲಿ ಕೆಲಸ ಮಾಡಿ ನಿನ್ನ ಕಷ್ಟ ಸುಖಗಳನ್ನ ನೀನು ಹೇಗೆ ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣದಾಗಿ ನನ್ನ ಲಾಗ್ನಲ್ಲಿ ತೋರಿಸಿ ಆ ದೇವಿ ಶಕ್ತಿ ಸ್ವರೂಪ ನಿನ್ನಲ್ಲಿ ಹೇಗೆ ಬಂತು, ನಿನ್ನಲ್ಲಿ ಆ ದೇವಿನ ನಾನು ಕಾಣ್ತಾ ಇದ್ದೇನೆ. ಹಾಗಾಗಿ ನಿನ್ನ ಒಂದು ಸಾಧನೆನ
ನನ್ನ ವ್ಲಾಗ್ನಲ್ಲಿ ತೋರಿಸ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಇಲ್ಲಿ ಒಂದಷ್ಟು ಮಾತುಗಳನ್ನ ಕೇಳಬೇಕು ನಿನ್ನ ಬಾಯಿನಲ್ಲಿ ನಿನ್ನ ಬಗ್ಗೆ ಅಂತ ನನ್ನ ಆಸೆ. ಈಗ ಇವರು ಬೆಳೆದು ಬಂದಿರೋದು ಸಿಟಿನಲ್ಲಿ, ಮೈಸೂರಲ್ಲಿ ಹುಟ್ಟಿರೋದು 16ರಲ್ಲಿ ಹುಟ್ಟಿದ್ದು, ಮೈಸೂರಲ್ಲಿ ಬೆಳೆದಿದ್ದು. ನೀರಿಂಗೆರೆಲ್ಲ ಅಜ್ಜಿ ಮನೆ ಟೌನ್ ಹಾಲಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಗದ್ದೆನಲ್ಲಿ ಕೆಸರು ಕಾಲು ಹಾಕೋದು ಅಂತಂದರೆ ಏನು ಸಣ್ಣ ವಿಚಾರ ಅಲ್ಲ. ಯಾಕಂದರೆ ಅವರು ಇದ್ದಿದ್ದೇ ವಾತಾವರಣನೇ ಬೇರೆ. ಅವ್ರು ಮದುವೆ ಆಗಿ ಬಂದಮೇಲೆ ಇಲ್ಲಿ ವಾತಾವರಣಕ್ಕೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಎಲ್ಲನೂ ಇದು ಮಾಡ್ಕೊಂಡು ಮಕ್ಕಳಿಗೋಸ್ಕರ ಅವ್ರು ಏನೆಲ್ಲ ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದಾರೆ. ದಿನೇ ಗೊತ್ತಿಲ್ಲದಿರೋದಾಗ 16ರಲ್ಲಿ ಅಪ್ಪ ಅವ್ವ ನನ್ನನ್ನು ಚೆನ್ನಾಗಿ ನೋಡ್ತಾನೆ ಇದ್ದೆ. ಎಲ್ಲೇ ಕುಳಿಮೆ ಕೆಲಸ ಮಾಡಲಿ, ಎಲ್ಲೇ ಮಕ್ಕಳು ಏನೇ ಮಾಡಲಿ, ಹಿಂದೆ ಕುತ್ಕೋದು ಮಟ್ಟೋದು, ಅಡ್ಗಲ್ ಮೇಲೆ ಕುತ್ಕೊಳ್ಳೋದು ಮಟ್ಟೋದು, ಅಪ್ಪನ ಕತ್ತಪ್ಕೊಳ್ಳೋದು ಬಿಟ್ಟಿರ್ತಾನೇ ಇರಲಿಲ್ಲ. ಆವಾಗ ನಮ್ಮ ತಾತ ಬಂದರು ಊರಿಗೆ, ಮಗಳು ನೋಡೋಕ್ಕೆ ಫ್ರೆಂಡ್ಸ್ ಬಂದರು. ನಮ್ಮ ಅವ್ರ ಕರ್ಕೊಂಡು ಹೊಂಟೋದ್ರು ಸಿಟಿಗೆ, ಮೈಸೂರಿಗೆ. ಅದೇ ಸರಿ ಪುನಃ ಕಳಿಸ್ನೇ ಇಲ್ಲ ಅವರು. ನಮ್ಮ ತಾತ 1 ವರ್ಷ ಗಂಟ ಇತ್ತು, 1-2 ವರ್ಷ 3 ವರ್ಷ ಅಂಗಡಿ ಇತ್ತು, ಚಿನ್ಗಲ್ಸ್ ಅಂಗಡಿ. ಕರ್ಕೊಂಡೋಗಿ ಕೂರ್ಸ್ಕೊತಾಯಿದ್ರು, ಬಟ್ ಮಾಡ್ತಿದ್ರು, ಇಕ್ತಿದ್ರು ಟಿವಿಗೆ, ಟೀ ಕೊಡ್ತಿದ್ರು, ಇಂದಿರಾಭವನ ಹೋಟ್ಲು ಕರ್ಕೊಂಡು ಹೋಗ್ತಿದ್ರು, ಜಾಮೂನು ತಿನ್ನಿಸಿದ್ರು, ಬೇಕಾದ ಮಸಾಲೆ ದೋಸೆ ಅದು ಇದು ತಿನ್ನಿಸಿ ಮಟ್ಟಿ ಕಷ್ಟವಾಗಿ ಚೆನ್ನಾಗಿ ಬೆಳೆಸಿ ಮಟ್ಟಿ ಎಲ್ಲ ಆಯಿತು. ಅವ್ರು ತೀರೋದ್ರು ನಂಗೆ ಅವ್ರು ಸತ್ತವರೇ, ಅವ್ರು ಅಳಬೇಕು ಅಂತ ನನಗೆ ಬುದ್ಧಿನೇ ಗೊತ್ತಿಲ್ಲ. ನಮ್ಮ ಮಾವನ ಮಗಳು, ನಮ್ಮ ಚಿಕ್ಕಪ್ಪನ ಮಗಳು, ನಮ್ಮ ಚಿಕ್ಕಮ್ಮನ ಮಗಳು ಎಲ್ಲ ಅಳ್ತಿದ್ರು. ಯಾಕೆ ಇವ್ರು ಹಿಂಗೆ ಅಳ್ತಾವ್ರೆ ಅಂತ ನಾನು ಅಂದ್ಕೊಂಡಿದ್ದೆ. ಅಷ್ಟು ನಮ್ಗೆ ವಿವೇಕ ಇಲ್ಲ. ಆಮೇಲೆ ಸತ್ತೋದ್ಮೇಲೆ ನಮ್ಮ ತಾಯಿ ಕರ್ಕೊ ಹೋಗ್ತೀನಿ ಊರಿಗೆ ನನ್ನ ಮಗಳನ್ನ ಅಂತ. ನಾನು ನಿಮ್ಮ ಅಪ್ಪ ಇನ್ನೂ ಸತ್ತಿಲ್ಲ, ಬದುಕಿದ್ದೀನಿ ಅಂತ ನಮ್ಮ ಅಮ್ಮ ಇರಿಸ್ಕೊಂಡ್ಮೇಲೆ ಅದು ನಮ್ಮ ಅಮ್ಮನ್ನೇ ನಂಗೆ ಜೀವ. ಎಷ್ಟೇ ಉದ್ದ ಇದ್ದರೂ ಏನೇ ಮಾಡಿದ್ರು ನನ್ನನ್ನು ನಮ್ಮಮ್ಮ ಪ್ರೀತಿಯಿಂದ ಅಪ್ಪ ಹೋಗೋಗಿ ಕೊಡ್ದಾರಷ್ಟು ಪ್ರೀತಿಗೆ ನಮ್ಮಮ್ಮ ಕೊಡ್ತೀವಿ. ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಕಂಕಲೆ ಎತ್ಕೋಗೋದು, ಕಂಕಲೆ ಮರೋದು, ನೀರು ತರೋದು, ಕರ್ಕೊಂಡೋಗೋದು, ಜೊತೆಲಿ ಒರ್ಸ್ಕೊಬರೋದು, ತಾನು ಒಂಚೂರಿಗೆ ಇರಿಸಿ ಕರ್ಕೊಬರೋದು, ಇಡೀ ಜೀವನ ಎಲ್ಲ ಕಲಿತದ್ದು ನಮ್ಮಮ್ಮನಿಂದಲೇ. ನಮ್ಮಮ್ಮನೇ ನಂಗೆ ದಾರಿದೀಪ. ನಮ್ಮಮ್ಮ ತುಂಬ ಕಷ್ಟಪಟ್ಟು ನನ್ನನ್ನು ಅಷ್ಟರ ಮಟ್ಟಿಗೆ ಸಾಕಿ ಸಲುಪಿ. ದಸರಾ ನಡೀತಾ ಇರಬೇಕಾದ್ರೆ ಜನ ತುಂಬ ತುಂಬಿದ್ರು. ದಸರಾ ನಡೀತಾಯಿತ್ತು, ಅಲ್ಲಿ ತಲೆ ಸುತ್ತಕೊಂಡು ಬಿದ್ದೋದು. ಅಲ್ಲಿಂದನೇ ಎತ್ಕೊಂಡ್ಬಂದು ಮನೆಗಂಟನೂ ಎತ್ಕೊಬತ್ತು. ಎಲ್ಲಿ KRS ಹತ್ರ ರೋಡು, ಅಲ್ಲೇ ಬಿದ್ದೋದದ್ದು. ಅಲ್ಲಿಂದನೂ ಮನೆ ಇಂಗ್ಲೀಷ್ ಸ್ಕೂಲಲ್ಲಿ ನಾನು ಓದಿ ಬೆಳೆದು ಮಟ್ಟಿ ಮಾಡಿ ಕ್ಲಾಸ್ ಆಯಿತು, 2 ಆಯಿತು, 4 ಆಯಿತು. 4ನೇ ಕ್ಲಾಸ್ ಶುರು ಮಾಡಿದಾಗಲೇ ಹೆಣ್ಣು ನೋಡೋಕೆ ಶುರು ಮಾಡೋದು. ನಮ್ಮ ಅಕ್ಕ ಅವ್ರ ಊರವ್ರು ಬಂದವರೇ ಕಳಿಸಿ ಹುಡುಗಿ ನೋಡೋಕ್ಕೆ. ಏನಮ್ಮ ನಿಮ್ಗೆ ಬುದ್ಧಿ ಇಲ್ವಾ, ಈಗಲೇ ಕಳಿಸಿ ನೋಡಿ ತೋರಿಸ್ತೀನಿ ಅಂತಿರಲ್ಲ ಅಂತ ನಮ್ಮ ಅಕ್ಕನಿಗೆ ಓದ್ತದೆ. ಟೂರ್ ಕರ್ಕೊಂಡೋಗಿದ್ರು. ಟೂರ್ ಕರ್ಕೊಂಡೋಗ್ಲೇ ಅಲ್ಲಿ ಫೋಟೋ ಇಷ್ಟ ಆಯಿತು. ಮೇಲ್ಕೋಟೆ ಚೆಲುವರಾಯ ಸ್ವಾಮಿ ಫೋಟೋ ತಗೋಬೇಕು ಅಂತ ₹1 ಕೊಟ್ಬಿಟ್ಟು ಅದು ಫೋಟೋ ತಗೊಂಡು. ಅದು ಇಟ್ಕೊಳ್ಳೋದು ಶಕ್ತಿ ಇವತ್ತು ನಮ್ಮ ಜನಕ್ಕೆ ನಮ್ಮ ಸೇರ್ಗಂಗಾಯ್ತು. ನೀನು ಈ ಮನೆಗೆ ಇಲ್ಲಿ ನಿನ್ನ ಗಂಡನ ಮನೆಗೆ ಅದು ಸೇರಿಸ್ಕೊಂಡು ಮೈಸೂರಿಗೆ ಮಾಡಬೇಕು, ನೀವು ಹಳ್ಳಿ ಕಡೆ ಮಾಡಬೇಡ ಅಂತ ನಮ್ಮ ಮಾವ ಜೋರು ಮಾಡಿದ್ರು. ಆಯಿತು ಅಂದ್ಬಿಟ್ಟು ಒಪ್ಕೊಂಡ್ರು ಸ್ಟಡಿ ಸ್ಕೂಲ್ನ ಅಂತ. ಮಿಸ್ಸೇ ಬಂದು ಮನೆ ಹತ್ರ ಕೇಳ್ಕೊಂಡ್ರು. ಆಗ ಇಲ್ಲ ಅವ್ರ ಅಪ್ಪ ಅಮ್ಮ ಊರು ಕರ್ಕೊಂಡು ಹೋಗ್ತವ್ರೆ ಅಂತ ಹೇಳಿದ್ರು. ಅವರು ಊರವರು ಬಂದು ನೋಡಿ ಸಾಕಾಗಿ ಮಟ್ಟಿ ಮಾಡಿ 3 ಊರವರು 4 ಊರವರು ಬಂದು ಕುಂತವ್ರು. ಅವ್ರು ನನಗೆ ಕೊಡಿ, ಇವ್ರು ನನಗೆ ಕೊಡಿ, ಇವ್ರು ನನಗೆ ಕೊಡಿ, ಅವ್ರು ನನಗೆ ಕೊಡಿ ಅಂದ. ನಮ್ಮಪ್ಪ ಅವ್ರು ಹುಣಸೂರ್ಗೆ ಒಪ್ಕೊಂಡ್ರು. ಬೇರೆಯವ್ರಿಗೆ ಇಲ್ಲ ಅಲ್ಲಿಗೆ ಒಪ್ಕೊಬಿಟ್ಟಿದ್ದೀವಿ ಅಂತ ಅಂದರು. ಆಗ ಇಲ್ಲೇ ಇತ್ತು ಬಂದು ಅವರು ಆರಂಭಸ್ತು ಆಗಿದ್ರು ಇಲ್ಲ. ಆರಂಭದಲ್ಲಿ ಎತ್ತದ ಕೈ ಇತ್ತು. ಆಮೇಲೆ ನಾನು ಹೇಳ್ತಾ ಹೋದೆ, ಮಾಡ್ಕೊಂಡು ಬಂದರು. ಇದೇ ಜೀವನ. ನಮ್ಮ ಅತ್ತೆ ಏನೇ ಕಲಿಸ್ಬೇಕಾದ್ರೂ ಗದ್ದೆಯಲ್ಲಿ ಮಟ್ಟಿ ಮಾಡೋದು ನಮ್ಮ ಅತ್ತೆನೇ ಕಾರಣ. ಪ್ರತಿಯೊಂದು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತೇಳಿ ಮಟ್ಟಿ ಮಾಡಿ ಅವರಿಂದ ನಾನೆಲ್ಲ ಕಲಿತೆ ಗದ್ದೆ ಕೆಲಸ. ನಾನೇ ಮುಂದೆ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿ ಒಳಗಡೆನೇ ಮಾಡಿ ಮಟ್ಟಿ ಒಳಗಡೆನೇ ಇದ್ದರೂ ಭತ್ತ ತಂದಾಕೋದು, ತಂದಾಕೋದು, ಒನಿ ಅನ್ನೋದು, ಕಲ್ಸೋಸು ಅನ್ನೋದು, ಸೌದೆ ಹಚ್ಕಾಕು ಅನ್ನೋದು, ಈ ಥರ ಎಲ್ಲ ಪ್ರತಿಯೊಂದು ನನ್ನನ್ನು ಕಲಿಸ್ತೀವಿ. ಒಂದು ಅಡುಗೆ ಮಾಡೋಕ್ಕೂ ನನಗೆ ಗೊತ್ತಾಗಲಿಲ್ಲ. ಪ್ರತಿಯೊಂದು ನಮ್ಮ ಅತ್ತೆನೇ ನನಗೆ ಒಳಗೆ ಕಲಿತು ಮಟ್ಟಿ ಮಾಡಿ ಗದ್ದೆ ಕೆಲಸಕ್ಕೆ ನಿಂತು ಪ್ರತಿಯೊಂದಲ್ಲೂ ಸಾಧಿಸ್ಬೇಕು, ಹಿಂಗೇ ಮಾಡಬೇಕು ಅಂದರೆ ನನ್ನ ಕೈ ಜೋಡಿಸೋದು ಇಲ್ಲದೆ ಹೋಯಿತು. ನನಗೆ ನಾನೇ ಸರಿ ಅಂತಂದ್ರೆ ನನಗೆ ಏನು ತೋರ್ತೋ ಅದನ್ನು ಮಾಡಬೇಕು. ಇದೇ ನನ್ನ ಜೀವನ. ಹೆಣ್ಮಕ್ಳಿಗೋಸ್ಕರ ನನ್ನ ಮಕ್ಕಳಾಗ್ಬಾರು ಓದಿಸ್ಬೇಕಲ್ಲ, ಮಟ್ಬೇಕಲ್ಲ ಅಂತ ತುಂಬ ಆಸೆ ಪಡ್ತಾರೆ. ಅವಳನ್ನೂ ಓದಿಸಿ ಒಂದು ಕೆಲಸದ ಮೇಲೆ ಹೋಯ್ತಾಳ, ಅವಳಿಗೆ ದಾರಿ ಅವಳು ಒಂದೊಂಥರ ಕಷ್ಟಗಳು ಇದ್ದೇ ಇರುತ್ತೆ. ಆದರೆ ಶಕ್ತಿ ತುಂಬೋದು ತಾಯಿ. ಏನೇನು ಕಷ್ಟಪಟ್ಟಿದ್ದೀವಿ, ಏನೇನು ಮಾಡಿದ್ದೀವಿ ಅಂದರೆ ನಾವು ಒಂದು ತುಂಬ ದೊಡ್ಡದಾಗಿ ನಾವು ಕಥೆನ ಹೇಳ್ಬೇಕಾಯ್ತು. ನಾವು ಚಿಕ್ಕದಾಗಿ ಹೇಳೋದಾದರೆ ಅವರು ಒಂದು ಸಿಟಿ ವಾತಾವರಣದಲ್ಲಿ ಬೆಳೆದು ಹಳ್ಳಿ ವಾತಾವರಣದಲ್ಲಿ
ಅದನ್ನು ಹೇಗೆಲ್ಲ ಕಷ್ಟಗಳನ್ನ ಫೇಸ್ ಮಾಡಿದ್ರು ಅಂತ ಅನ್ನೋದು ಹತ್ರದಿಂದ ನೋಡಿರೋರು ಅಷ್ಟೇ ಗೊತ್ತಿರುತ್ತೆ. ಇನ್ನು ಅವರಲ್ಲಿ ಅದನ್ನು ಒಳನಾಡಿರೋರು ಮಾತ್ರ ಅವ್ರಿಗೆ ಗೊತ್ತಿರುತ್ತೆ ಅದರ ಕಷ್ಟ ಏನು ಅಂತ. ಏನಂದರೆ ಏನೂ ಗೊತ್ತಿಲ್ಲದೆ ಇರೋವಂಥ ವಯಸ್ಸಲ್ಲಿ ಮದುವೆ ಆದರು. ಆರಂಭ ಅಂದರೆ ಹೆಂಗಿರುತ್ತೆ, ಹಳ್ಳಿ ವಾತಾವರಣ ಹೆಂಗಿರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಜೀವನನ ಕಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಪ್ಪ ಆರಂಭ ಒಂದ್ಬಿಟ್ರೆ ಮರಗೆಲ್ಸ ಗೊತ್ತಿರಲಿಲ್ಲ. ಮದುವೆ ಆದಮೇಲೆ ಅಪ್ಪ ಆರಂಭ ಮತ್ತು ಮರಗೆಲ್ಸ ಮಾಡ್ಕೊಂಡು ಇವಳು ಕಾಲು ಸತ್ತ ಬಂದವಳು ಹೇಳಿ ಬಂದು ಇವು ಕಾಲು ನಡಲ್ಲಿ ಏನೂ ಇರಲ್ಲ ಅಂತಂದರು. ಅದೊಂದು ಮಾತು ನನ್ನ ನಾಟ್ಕೊಂಡು ನನ್ನ ಜಮೀನು ಉಳಿಸ್ಕೊಳ್ಳೇಬೇಕಲ್ಲ ಅಂತ ಇಷ್ಟು ಟಕ ತೊಟ್ಟು ನಂಗೆ ಬೇಕೇ ಬೇಕು. ನಮ್ಮ ಅತ್ತೆ ಮಾರಕ್ಕೆ ರೆಡಿಯಾಗಿದ್ರು. 2700 ರೂಪಾಯಿಗೆ ರೆಡಿಯಾಗಿದ್ರು. ನಾನು ನನ್ನ ಮಕ್ಕಳಿಗೆ ಮದುವೆ ಮಾಡಬೇಕು ನಾನು ಮಾರಲ್ಲ ಅಂತ ಹೋಗ್ಬೇಕಾಗಿ ನಾನು ಉಳಿಸ್ಕೊಳ್ಳೇಬೇಕಲ್ಲ. ಅವರು ದೊಡ್ಡವರಾದಾಗ ನನ್ನ ಮಗ ಯಾವ ಸರಿ ಇಲ್ಲ ಅಂತ ಅವತ್ತಿನ ದಿನ ಮಾಡ್ತಾನೆ ನನಗೆ ಬೇಡಿ ಅಂತ ಹೇಳಿದ್ರು. ನಾನು ಭೋಗ್ಯ ಹಾಕಿ ಮದುವೆ ಮಾಡಿ ನಾನು ಉಳಿಸ್ಕೊಂಡು ಇಷ್ಟೆಲ್ಲ ಮಾಡಬೇಕು. ನನಗೆ ಆಸಕ್ತಿ ಆರಂಭನೇ ಕೂಟದಾಗಿ ಒಂದು ಅಂಗಡಿ ಬೇಕು, ಸುಮ್ಮನೆ ಕೂತ್ಕೊಳ್ಳೋ ಗದ್ದೆಲ್ಲ ಹೋಗಿ ಸಾಕಾಯ್ತಿಲ್ಲ ಮಡ್ತಿಯಲ್ಲ ಅಂತ ನನ್ನ ಮಗ ಬೈತಾ ಇದ್ದ. ಹಂಗಾರು ಬಿಡೋ ಚಿಕ್ಕದಾಗ ಒಂದು ಅಂಗಡಿ ಹಾಕಿ ಹಳೆ ಮನೇಲಿ ಇಟ್ಕೊತೀನಿ ಅಂತಂದು ಆಯಿತು ಅಂತ ಅವನೇ ಇಟ್ಟು ಎಲ್ಲ ಮಾಡಿ ಕೊಟ್ಟ, ಪ್ರೋತ್ಸಾಹ ಕೊಟ್ಟ, ಎಲ್ಲನೂ ಸಹಕರಿಸ್ದ. ಹಿಂಗೆ ಮಾಡ್ಕೊಂಡು ಹಿಂಗೆ ಇರೋ ಬಿಸಿಲಲ್ಲಿ ಒಣಗಬೇಡ ಬಿಡಬೇಡ ಅಂತೇಳಿ ಇಷ್ಟು ಮಾಡ್ಕೊಂಡು ಆ ಅಂಗಡಿನೂ ನಡೆಸ್ತೀನಿ, ಮನೆನೂ ನೋಡ್ಕೊಳ್ತೀನಿ, ಆರಂಭನೂ ಮಾಡ್ತೀನಿ. ನನಗೆ ಕೆಲಸ ಮಾಡೋದ್ರಲ್ಲಿ ಆಸಕ್ತಿ ಜಾಸ್ತಿ, ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಇದೇ ನನ್ನ ಜೀವನ. ಶಕ್ತಿ ದೇವ್ರ ಕೃಪೆ. ತಾಯಿ ಚಾಮುಂಡೇಶ್ವರಿ ಇವ್ರಿಗಂತೂ ಚಾಮುಂಡೇಶ್ವರಿ ಅಂತಂದರೆ ಭಾಳ ಪ್ರೀತಿ. ಇವರು ಹೆಂಗೆ ಚಾಮುಂಡೇಶ್ವರಿನ ಇಷ್ಟಪಡ್ತಾರೋ ಇವ್ರನ್ನ ನೋಡಿ 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 ನನಗೂ ಹಂಗೆ ಚಾಮುಂಡೇಶ್ವರಿ ಅಂತಂದರೆ ತುಂಬ ಇಷ್ಟ. ಇವರು ಅಷ್ಟೇ ಈಗ ಹಣೆಗಿಟ್ಟಿದ್ದಾರಲ್ವ, ಪ್ರತಿದಿನವೂ ಚಾಮುಂಡೇಶ್ವರಿ ಕುಂಕುಮ ಹಿಡ್ದಿರ ಅವರು ಹೊಸ್ಲಿಂದ ಕಾಲು ಈಚೆಗೆ ಹಾಕಲ್ಲ. ಅವ್ರೇನೋ ಕೆಲಸ ಒಂದು ಆರಂಭಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ, ಅಥವಾ ಏನಾದ್ರು ತಿನ್ನಬೇಕಾದ್ರೂ ಏನೇ ಮಾಡಬೇಕಾದ್ರೂ ಫಸ್ಟು ಅವರು ಹಣೆ ಕುಂಕುಮ ಇಟ್ಕೊಂಡೇ ಅವರು ಮುಂದಿನ ಕೆಲಸನ ಅವರು ಶುರು ಮಾಡೋದು. ಸೊ ಹಂಗೆ ನಮಗೂ ಹಂಗೆ 5ನೇ ಕ್ಲಾಸು ನಮ್ಮ ಮನೆಯವರು ಪುಟ್ಟಕ್ಕೆ ಕೆಲಸ ಕೊಟ್ಟೋಯ್ತಾಯಿದ್ರು. ನಮ್ಮ ಅಣ್ಣ ಕರ್ಕೊಯ್ತಾಯಿದ್ರು. ಚಿಕ್ಕವನು ಓಡಿ ಬರುವ ಕಲ್ಕೊಂಡು ಇಸ್ಕೊಂಡು ಇಕ್ಲಿಲೆಲ್ಲ ಮಣ್ಣು ತೆಗೆದು ನೀರು ಸೇರಿಸಿ ಮಾಡೋದು ಬಿಡೋದು. ನೀನು ಕೂತ್ಕವ ನಾನು ಮಾಡ್ತೀನಿ ಅಂತ ನನ್ನ ಮಗ ಅಂತಿದ್ದ. ಜಾಸ್ತಿ ಕೈ ಜೋಡಿಸಿರೋದು ನನ್ನ ಮಗನೇ ಗದ್ದೆ ಕೆಲಸಕ್ಕೆ ಚಿಕ್ಕದ್ರಲ್ಲೇ. ಹೀಗೆ ನಮ್ಮ ತಾಯಿ ಜೊತೆ ಮನದಾಳದ ಮಾತುಗಳನ್ನ ಕೇಳ್ತಾ ನಂತರ ನಾವು ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ಇದು ಗರ್ಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಇದು ಅರ್ಧನಾರೀಶ್ವರ ದೇವಸ್ಥಾನ. ಇದು ಟಿ ನರಸೀಪುರ ಗರ್ಗೇಶ್ವರಿ ಅಂತ ಬರುತ್ತೆ, ಮೇನ್ ರೋಡಲ್ಲೇ ಈ ದೇವಸ್ಥಾನ ಊರೊಳಗಡೆ ಇರೋದು. ಇದು ವಿಶೇಷತೆ ಏನಂತಂದರೆ ಶಿವ ಪಾರ್ವತಿ ಎರಡೂ ದೇವರು ಕೂಡ ಅರ್ಧನಾರೀಶ್ವರರ ರೂಪದಲ್ಲಿ ಇಲ್ಲಿ ಕಾಣಿಸ್ಕೊತಾರೆ. ತುಂಬಾ ಚೆನ್ನಾಗಿದೆ. ತುಂಬ ದೊಡ್ಡ ಶಿವಲಿಂಗ ಅಂತ ಹೇಳ್ಬೋದು. ಇದು ಅರ್ಧ ಭಾಗ ತಾಯಿ ಪಾರ್ವತಿ ಇರ್ತಾಳೆ, ಇನ್ನು ಅರ್ಧ ಭಾಗದಲ್ಲಿ ಶಿವ ಇರ್ತಾರೆ. ತುಂಬ ದೊಡ್ಡ ವಿಗ್ರಹ ಇದು. ಇದು ತುಂಬ ಐತಿಹಾಸಿಕ ಕತೆ ಇರುವಂಥ ಒಂದು ಕ್ಷೇತ್ರ. ನಾವು ಇದ್ರ ಬಗ್ಗೆ ಸಪ್ರೇಟಾಗಿ ಒಂದು ಲಾಗ್ ಮಾಡ್ಬೋದು. ಆ ರೀತಿ ಒಂದು ಪಾರ್ವತಿ ದೇವಿಯು ಶೈಲಪುತ್ರಿಯಾದ ಕಥೆ ನಿಮಗೆ ಗೊತ್ತೇ ಇರುತ್ತೆ. ನಿಮಗೆ ದಕ್ಷ ಯಜ್ಞನ ಕಥೆ ಗೊತ್ತಿದೆ ಅಲ್ವಾ? ಆ ದಕ್ಷ ಯಜ್ಞನ ಕಥೆಯಲ್ಲಿ ಪಾರ್ವತಿ ಅಗ್ನಿಗೆ ಆಹುತಿ ಆದಾಗ ಶಿವನು ರುದ್ರತಾಂಡವನಾಗಿ ಆಕೆ ಮತ್ತೆ ಹುಟ್ಟು ಬರಲಿ ಅಂತ ಹೇಳಿ ಆಶಿಸ್ತಾ ಹಿಮವಂತನ ಮಗಳಾಗಿ ತಾಯಿ ಶೈಲಪುತ್ರಿಯಾಗಿ ರೂಪ ತಾಳ್ತಾಳೆ. ಆಗ ಶಿವನು ತಾಯಿ ಪಾರ್ವತಿ ದೇವಿಯನ್ನು ಮದುವೆಯಾಗಿ ಅರ್ಧನಾರೀಶ್ವರನಾಗಿ ರೂಪ ತಾಳ್ತಾಳೆ. ಹಾಗಾಗಿ ನಾನು ಈ ಅರ್ಧನಾರೀಶ್ವರ ದೇವಸ್ಥಾನನ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ನಂತರ ನಾನು ನನ್ನ ತಾಯಿಗೆ ಅರಿಶಿನ ಕುಂಕುಮ ಕೊಟ್ಟು, ಈ ದಿನ ಹಳದಿ ಬಣ್ಣವಾಗಿರೋದ್ರಿಂದ ತಾಯಿಗೆ ಪ್ರಿಯವಾದ ಬಣ್ಣ ಅಂತ ಹೇಳಿ ನನ್ನ ತಾಯಿಗೆ ಈ ಹಳದಿ ಸೀರೆಯನ್ನು ಕೊಟ್ಟು ಅವ್ರ ಹತ್ರ ಆಶೀರ್ವಾದ ತಗೊಂಡೆ. ಇವತ್ತಿನ ದಿನದ ಈ ಎಲ್ಲ ಲಾಗು ನಮ್ಮ ತಾಯಿ ಅವರ ಜೀವನ ಶೈಲಿ, ಅವರು ಏನೆಲ್ಲ ಕಷ್ಟಪಟ್ಟರು, ಹೇಗೆಲ್ಲ ಬದುಕಿದ್ರು ಅಂತ ನೀವು ಅವ್ರ ಬಾಯಿನಲ್ಲಿ ಕೇಳಿದ್ರಿ ಅಲ್ವಾ. ನಾನು ಹೇಳಬೇಕು ಅಂತ ಅಂದರೆ ಚಿಕ್ಕ ವಯಸ್ಸಿಂದನೂ ಕಷ್ಟಪಟ್ಟು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡು ಪ್ರತಿಯೊಂದು ಕಷ್ಟದ ಜೀವನವನ್ನು ಸುಖದ ಜೀವನವಾಗಿ ಸಹಜ ರೂಪುಗೊಳಿಸೋದು ಕೂಡ ಒಂದು ಸಾಧನೆ ಅಂತ ಅಂದ್ಕೊತೀನಿ. ಪುಟ್ಟ ಸಾಧನೆ ಆಗಿರ್ಬೋದು ಅಥವಾ ದೊಡ್ಡ ಸಾಧನೆ ಆಗಿರ್ಬೋದು, ಹೆಣ್ಣಿನ ಶಕ್ತಿ ಯಾವುದಕ್ಕೂ ಕಮ್ಮಿ ಇಲ್ಲ. ನಮಸ್ಕಾರ.